ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಮುಂದಿನ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ರೈತರ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ತಮ್ಮ ತೀರ್ಪನ್ನ 7ನೇ ತಾರೀಕು ಕೊಡಬೇಕು. ಯಾಕಂತಂದ್ರೆ ಈ ಚುನಾವಣೆಯ ಮೂಲಕ ಈ ದೇಶದ ಭವಿಷ್ಯವನ್ನ ರೂಪಿಸತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರ. ಬಾಯಿನಲ್ಲಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಆದರೆ ಕೃತಿನಲ್ಲಿ ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಒಬ್ಬರಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬ ಕ್ರಿಶ್ಚಿಯನ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಮರಾಠದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷ ಸಾಮಾಜಿಕ ನ್ಯಾಯವನ್ನು ಮಾಡತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಬೇಕಾಗುತ್ತದೆ. 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ ಸರಿ, 6 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಕರ್ನಾಟಕದ ಇತಿಹಾಸದಲ್ಲಿ ಯಾವ ಪಕ್ಷನೂ ಕೂಡ 6 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಈ ಸಾರಿ 6 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮರಾಠ ಜನರಿಗೆ ಟಿಕೆಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಈ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಆ 140 ಕೋಟಿ ಜನರಿಗೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು. ಎಲ್ಲರಿಗೂ ಕೂಡ ಅಧಿಕಾರದಲ್ಲಿ, ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಆಗ ಮಾತ್ರ
ಈ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೇ ಜನರನ್ನ ಅಭಿವೃದ್ಧಿ ಮಾಡಿದ್ರೆ, ಕೆಲವೇ ಜನರ ಕೈಯಲ್ಲಿ ಸಂಪತ್ತಿದ್ರೆ ಈ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧಿಕಾರ ಮತ್ತು ಸಂಪತ್ತು ಎರಡೂ ಕೂಡ ಬಲಾಢ್ಯರ ಕೈಯಲ್ಲಿ ಇರಬಾರದು. ಅಧಿಕಾರ ಮತ್ತು ಸಂಪತ್ತು ಎರಡೂ ಕೂಡ ಬಲಾಢ್ಯರ ಕೈಯಲ್ಲಿ ಇರಬಾರದು. ಬಲಾಢ್ಯರ ಕೈಯಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಾನಾಗಿ ಆಗ್ತದೆ. ಶೋಷಣೆ ತಪ್ಪಬೇಕಾದ್ರೆ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು. ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಆದರೆ ಇನ್ನೂ ಕೂಡ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇನ್ನೂ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲರಿಗೂ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಅವ್ರಿಗೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಎಲ್ಲರೂ ಕೂಡ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಬಸವಾದಿ ಶರಣರು ಹೇಳದಂತ ಸಮ ಸಮಾಜವನ್ನು ನಿರ್ಮಾಣ ಮಾಡೋದು ಬಹಳ ಕಷ್ಟ ಆಗ್ತದೆ. ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡುತ್ತೇವೆ. ಈ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತೇವೆ. ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರ. ಇದನ್ನ ಕಾಂಗ್ರೆಸ್ ಪಕ್ಷ ಬದ್ಧತೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರಿಗೂ ನ್ಯಾಯ ಕೊಡತಕ್ಕಂಥ, ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿದ್ದಾಗ ಗರೀಬಿ ಹಟಾವೋ ಘೋಷಣೆಯನ್ನು ಮಾಡಿದ್ರು. ಗರೀಬಿ ಹಟಾವೋ ಘೋಷಣೆ ಮಾಡಿದ್ರು. 20 ಅಂಶದ ಕಾರ್ಯಕ್ರಮಗಳನ್ನು ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ, ಈ ದೇಶದಲ್ಲಿ ಬಡತನ ಹೋಗ್ಬೇಕು, ಬಡತನ ತೊಲಗಬೇಕು. ಬಡತನ ತೊಲಗಿದ್ರೆ ಮಾತ್ರ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂತವಿಂದ ಇವತ್ತಿನವರೆಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದಾರೆ. ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ, ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ. ಅದೇ ಕೊನೆಯ ಭಾಷಣ, ಅದು ಒಂದು ಐತಿಹಾಸಿಕವಾದಂತ ಭಾಷಣ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ನಾವು ಇವತ್ತು ಅಂಗೀಕಾರ ಮಾಡದಂತ ಸಂವಿಧಾನ ಜಾರಿಯಾಗ್ತದೆ. ಜಾರಿ ಆದಮೇಲೆ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ.
ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತೇವೆ. ರಾಜಕೀಯವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಒಂದೇ ಓಟು, ಒಂದು ಮೌಲ್ಯ, ಒಬ್ಬ ವ್ಯಕ್ತಿ, ಒಂದು ಓಟು, ಒಂದು ಮೌಲ್ಯ. ರಾಷ್ಟ್ರಪತಿಗೂ ಒಂದೇ ಓಟು, ಬಡವನಿಗೂ ಕೂಡ ಒಂದೇ ಓಟು, ಸಾಮಾನ್ಯ ಜನರಿಗೂ ಕೂಡ ಒಂದೇ ಓಟು. ಅದರ ಬೆಲೆ ಒಂದೇನೆ. ಅದೇ ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಲ್ಲ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹೇಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಅದೇ ರೀತಿ ಸಿಕ್ಕಿದಾಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಹೋದ್ರೆ ಅಸಮಾನತೆ ಹೋಗಲ್ಲ. ಅಸಮಾನತೆಯನ್ನು ನಾವು ಬಹಳ ವರ್ಷ ಇರ್ಲಿಕ್ಕೆ ಬಿಟ್ಟರೆ ಯಾರು ಅಸಮಾನತೆಯಿಂದ ನರಳುತ್ತಾರೆ ಅದೇ ಜನ ರಾಜಕೀಯ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ನೀವು ಎಲ್ಲರಿಗೂ ಕೂಡ ರಾಜಕೀಯ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕೇ ಹೋದರೆ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕೇ ಹೋದರೆ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಲ್ಲ. ಇದನ್ನು ನಾವು ಅರ್ಥ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು 2003ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ ನಾವು 165 ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸೋ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಮಾಡೋದು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ, ಮೈತ್ರಿ, ಮನಸ್ವಿನಿ, ಶುಭಾಗ್ಯ, ಶಾದಿ ಭಾಗ್ಯ. ಯಾರು ಮಾಡಿದ್ರು ಇವೆಲ್ಲನೂ? ಯಾರು ಮಾಡಿದ್ರು ಇವೆಲ್ಲನೂ? ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ದೇಶದ, ಈ ರಾಜ್ಯದ ರೈತರು, ಬಡವರು, ದಲಿತರು, ಹಿಂದುಳಿದವರು ಇವರೆಲ್ಲರಿಗೂ ಕೂಡ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡೋದು. ಇಂದಿರಾ ಕ್ಯಾಂಟೀನ್ ನಾನು ಮಾಡಿದ ಕಾರ್ಯಕ್ರಮ ಇದನ್ನು 165 ಭರವಸೆಗಳಲ್ಲಿ ಇರಲಿಲ್ಲ. ಆದರೆ ಇಂದಿರಾ ಕ್ಯಾಂಟೀನ್ ಯಾಕೆ ಮಾಡಿದೆ ಅಂತಂದ್ರೆ ಬಡವರಿಗೆ, ಕೂಲಿ ಮಾಡೋರಿಗೆ, ಕಾರ್ಮಿಕರಿಗೆ ಕಮ್ಮಿ ದರದಲ್ಲಿ ತಿಂಡಿ ಸಿಗಬೇಕು, ಊಟ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡೋದು. 5 ರೂಪಾಯಿಗೆ ಬ್ರೇಕ್ಫಾಸ್ಟ್, 10 ರೂಪಾಯಿಗೆ ಊಟ. ಇಡೀ ರಾಜ್ಯದಲ್ಲಿ ಇವತ್ತು ಇದನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋದು. ಬಿಜೆಪಿ ಅವರು ಬಂದ ಮೇಲೆ ಇವನ್ನೆಲ್ಲ ನಿಲ್ಲಿಸಲಿಕ್ಕೆ ಹೊರಟಿದ್ರು. ಮತ್ತೆ ಈಗ ಇನ್ನು ಹೆಚ್ಚು ಮಾಡಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮಗಳನ್ನು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಿಜೆಪಿ ಅವರು ಮಾಡಿದ್ರ? ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಬಡವರಿಗೆ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿ ಅಕ್ಕಿಯನ್ನ 5 ಕೆಜಿ ಇಳಿಸಿದ್ರು. ಯಾರು ಇಳಿಸಿದ್ರು? ಮಿಸ್ಟರ್ ಯಡಿಯೂರಪ್ಪ
ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಯಡಿಯೂರಪ್ಪ ಹೊಟ್ಟೆ ಮೇಲೆ ಹೊಡೆಯಕ್ಕೂ ಬೇಡ, ಬಡವರು ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸ ಮಾಡಬೇಡ. ಯಾಕೆ 7 ಕೆಜಿಯಿಂದ 5 ಕೆಜಿಗೆ ಯಾಕೆ ಇಳಿಸಿದ್ರಿ ನೀವು? ಬಡವರು 3 ಹೊತ್ತು ಊಟ ಮಾಡಬಾರ್ದ? ಕರ್ನಾಟಕ ಹಸಿವು ರಾಜ್ಯ ಆಗಬಾರ್ದ ಅಂತೇಳಿ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಯಡಿಯೂರಪ್ಪ 7 ಕೆಜಿಯಿಂದ 5 ಕೆಜಿ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅವರ ಅಧಿಕಾರ ಮುಗಿದ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಮಾತನಾಡಿಕೊಂಡು ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳೋದು. ಯಾಕಂದ್ರೆ ಬಡವರು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ನಾನು 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟಾಗ ಒಬ್ರು ಮಾನ್ಯ ಸದಸ್ಯರು ಕೇಳಿದ್ರು, ಸಿದ್ದರಾಮಯ್ಯನವರೇ ನೀವು ಅಕ್ಕಿ ಕೊಟ್ಬಿಟ್ಟು ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ ಬಡವರನ್ನೆಲ್ಲ ಅಂತದ್ದು. ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ, ಈಗ ಕೆಲಸಕ್ಕೆ ಕರೆದ್ರೆ ಯಾರು ಬರಲ್ಲ ಅಂತ ನಾನು ಹೇಳಿದೆ, ಮಿಸ್ಟರ್ ಶಾಸಕರೇ, ಅವ್ರ ಹೆಸರು ಹೇಳೋಲ್ಲ ನಾವು, ಶಾಸಕರೇ ನೀವು ಏನೂ ಕೆಲಸ ಮಾಡದೇನೆ ಊಟ ಮಾಡ್ತಾ ಇದ್ದೀರಿ, ಏನೂ ಕೆಲಸ ಮಾಡದೇನೆ ಊಟ ಮಾಡ್ತೀರಿ, ಸೋಮಾರಿಗಳಾಗಿದ್ದೀರಿ ನೀವು ಒಂದಷ್ಟು ದಿನ ಕೆಲಸ ಮಾಡ್ರಿ, ಅವರೊಂದಷ್ಟು ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳಿ. ಬಡವರು ರೆಸ್ಟ್ ತಗೊಳ್ಳಿ, ನೀವು ಯಾರು ಕೂತ್ಕೊಂಡು ಕಾಲ ಕಳೀತಾ ಇದ್ದೀರಿ, ನೀವು ಒಂದಷ್ಟು ದಿನ ಕೆಲಸ ಮಾಡ್ರಿ ಅಂತ. ಆಮೇಲೆ ಅವರಿಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲದೆ ಬಾಯಿ ಮುಚ್ಚಿಕೊಂಡ್ರು. ಹೀಗೆ ಬಡವರು ಶಕ್ತಿ ಕೊಡ್ತಕ್ಕಂಥದ್ದು. ಇವತ್ತು 2023ರಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಾವು ಮ್ಯಾನಿಫೆಸ್ಟೋ ಜನಗಳ ಮುಂದೆ ಇಟ್ಟು ಅದರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳೋದು. ಈಗ ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಯ್ತು. ನೀವು ವಿಚಾರ ಮಾಡಬೇಕು, 82 ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ 82 ಭರವಸೆಗಳನ್ನು ಈಗಾಗಲೇ ಈಡೇರಿಸಿದ್ದೀವಿ. 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇವು 5 ಗ್ಯಾರಂಟಿಗಳನ್ನ ಈಡೇರಿಸಿದೀವೋ ಇಲ್ಲ? ಈಡೇರಿಸಿದೀವೋ ಇಲ್ಲ? ಕೇವಲ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೀವಿ. ಇವತ್ತು 195 ಕೋಟಿ ಮಹಿಳೆಯರು ಇಲ್ಲಿವರೆಗೆ ಜೂನ್ 11ರಿಂದ ಇವತ್ತಿನವರೆಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. 195 ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮ ಜಾರಿ ಕೊಟ್ಟ ಮೇಲೆ ವೀರೇಂದ್ರ ಹೆಗ್ಗಡೆಯವರು ಉತ್ತರ ಬರಬಾರದು ನನಗೆ, ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಮಹಿಳೆಯರೆಲ್ಲ ಫ್ರೀಯಾಗಿ ಬಸ್ ತಿರುಗಾಡ್ತಾ ಇದ್ದಾರೆ, ನಮ್ಮ ದೇವಸ್ಥಾನ ಕೂಡ ಜಾಸ್ತಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಮತ್ತೆ ದೇವಸ್ಥಾನದ ಆದಾಯ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಆದಾಯ ಹೆಚ್ಚಾಗ್ತದೆ. ಯಾಕಂತಂದ್ರೆ ಹೆಣ್ಮಕ್ಳು ಫ್ರೀಯಾಗಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗ್ತಾರೆ,
ಅವರ ತವರು ಮನೆಗಳು ಹೋಗ್ತಾರೆ, ಅವ್ರ ಕೆಲಸ ಮಾಡ್ತಕ್ಕಂಥ ಜಾಗಗಳು ಹೋಗ್ತಾರೆ, ಅವರ ಸ್ನೇಹಿತರ ಮನೆಗಳು ಹೋಗ್ತಾರೆ, ನೆಂಟರ ಮನೆಗೆ ಹೋಗ್ತಾರೆ. ಅದಕ್ಕೆ ನಾನು ಮೊನ್ನೆ ಅರಸೀಕೆರೆಯಲ್ಲಿದ್ದೆ. ಒಬ್ಬ ಹೆಣ್ಮಗಳು ಬಂದು ಹೂನಾರ ತಗೊಂಡು, ಆ ಹೂನಾರ ಏನಪ್ಪಾ ಅಂತಂದ್ರೆ ಟಿಕೆಟ್ ತಗೊಂಡಿರ್ತಾರಲ್ಲ, ಟಿಕೆಟ್ ತಗೊಂಡಿರ್ತಾರಲ್ಲ, ಟಿಕೆಟ್ ಅಮ್ಮ ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ಟಿಕೆಟ್ ತಗೊಂಡಿದ್ದಾರೆ, ಎಷ್ಟು ಸಾರಿ ಪ್ರಯಾಣ ಮಾಡಿದ್ದಾರೆ ಫ್ರೀಯಾಗಿ, ಅಷ್ಟು ಟಿಕೆಟ್ಗಳನ್ನ ಹಾರ ಮಾಡಿ ನನಗೂ ಹೂನಾರ ಹಾಕಿದ್ರು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಹೆಣ್ಮಕ್ಳು ಫ್ರೀಯಾಗಿ ಎಲ್ಲ ಕಡೆ ಓಡಾಡತಕ್ಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಕ್ಕ ಪ್ರಯತ್ನ ಆಗ್ತಾ ಇದೆ. ಇದನ್ನ ಹೆಣ್ಣುಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋದು. ಅವರು ಟಿಕೆಟ್ ತಗೋಬೇಕಾಗಿತ್ತಲ್ಲ, ಆ ದುಡ್ಡೆಲ್ಲ ಅವರಿಗೆ ಉಳಿತಾಯ ಆಗ್ತಾ ಇದೆ. ಹೌದಲ್ಲ? ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಇದನ್ನ ಜಾರಿ ಕೊಟ್ಟು 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. ನಾವು 5 ಕೆಜಿ ಅಕ್ಕಿಯನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಕೇಳಿದ್ರು. ಫುಡ್ ಕಾರ್ಪೊರೇಷನ್ ಇಂಡಿಯಾದ ಮ್ಯಾನೇಜರ್ ಕರೆದು ಕೇಳಿದೆ ನಾನು, ಏನ್ರಿ ನಮ್ಗೆ ಅಕ್ಕಿ ಕೊಡಕ್ ಆಗ್ತದ ಅಂತ. ಕೊಡ್ತೀವಿ ಅಂತ ಹೇಳಿದ್ರು, ಲೆಟರು ಕೂಡ ಕೊಟ್ಟರು. ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ದಾಸ್ತಾನ್ ಇದೆ, ಕೊಡ್ತೀವಿ ಅಂತ ಹೇಳಿದ್ರು. ಅದು 3ನೇ ದಿನಕ್ಕೆ ಮತ್ತೆ ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ. ನಾನು ಕರೆದು ಕೇಳಿದೆ, ಯಾಕ್ರಿ ಒಪ್ಕೊಂಡ್ರಲ್ಲಪ್ಪ, ನಾವೇನ್ ಪುಕ್ಕಟೆ ಕೇಳ್ತಾ ಇಲ್ಲ, ದುಡ್ಡು ಕೊಟ್ಬಿಟ್ಟು ಕೇಳ್ತಾ ಇದೀವಿ, ದುಡ್ಡು ಕೊಟ್ಬಿಟ್ಟು ತಗೋತಾ ಇದೀವಿ, ಕೊಡ್ರಿ ಅಕ್ಕಿನ ಅಂತ ಹೇಳಿದಾಗ, ಇಲ್ಲ ಸರ್, ಮೇಲ್ಗಡೆಯಿಂದ ನಮ್ಗೆ ಆದೇಶ ಬಂದ್ಬಿಡದೆ, ಅಕ್ಕಿ ಕೊಡಲ್ಲ. ಯಾರು ಮೇಲ್ಗಡೆಯಿಂದ ಆದೇಶ ಕೊಟ್ಟಿರೋರು? ಯಾರು? ನರೇಂದ್ರ ಮೋದಿ. ಬಡವರಿಗೆ ಅಕ್ಕಿ ಕೊಡ್ತೀವಿ, 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕಲ್ಲಾಗ್ತದಲ್ಲ ಇವರು. ಬಡವರ ಹೊಟ್ಟೆ ಮೇಲೆ ಹೊಡೆದಲ್ಲ, ಇವ್ರಿಗೆ ಏನಾದ್ರು ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಇದು ಬಡವರ ವಿರೋಧಿ ಕ್ರಮ ಅಲ್ಲ, ಇದು ಬಡವರ ವಿರೋಧಿ ಕ್ರಮ ಅಲ್ಲ. ನಾವು ಕ್ಯಾಬಿನೆಟ್ ಇಲ್ಲಿ ಈಶ್ವರ್ ಖಂಡ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡೋದು, ಅಕ್ಕಿ ಸಿಗಲಿಲ್ಲ. ನಾನು ಪಂಜಾಬ್ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ತೆಲಂಗಾಣ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಆಂಧ್ರ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ. ಎಲ್ಲೂ ಸಿಗಲಿಲ್ಲ. ಕೊನೆಗೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಕ್ಕಿ ಸಿಕ್ಕವರಿಗೆ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗುತ್ತೆ? 34 ರೂಪಾಯಿನಂತೆ, 170 ರೂಪಾಯಿ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ಕೊಡ್ತಾ ಇದೀವಿ. ಕೊಡ್ತಾ ಇದೀವಿ ಇಲ್ಲ? ಕೊಡ್ತಾ ಇದೀವಿ ಇಲ್ಲ? ಅದೆಲ್ಲ ಉಳಿತಾಯ ಆಗ್ತದೆ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಕೊಡ್ತಾ ಇದೀವಿ. 850 ರೂಪಾಯಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಆಮೇಲೆ ಇಲ್ಲೇ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನು ಚಾಲನೆ ಕೊಟ್ಟು ಜುಲೈ ತಿಂಗಳಲ್ಲಿ ಖರ್ಗೆ ಅವರು, ನಾವೆಲ್ಲ ಇದ್ದು, ಡಿ ಕೆ ಶಿವಕುಮಾರ್, ಖರ್ಗೆ, KJ ಜಾರ್ಜ್ ಎಲ್ಲರೂ ಕೂಡ ಇದ್ದು, ಈಶ್ವರ್ ಖಂಡ್ರೆ ಅವರು ಕೂಡ ಇದ್ರು, ನೀವು ಇದ್ರಿ, ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಇದ್ರು. ಎಲ್ಲ 200 ಯೂನಿಟ್ ಒಳಗಡೆ ಬಳಸತಕ್ಕಂಥ ಎಲ್ಲರಿಗೂ ಫ್ರೀ. ಕಟ್ಟಾಗಿಲ್ಲ, ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡು ಸುಮಾರು 1,000ಕ್ಕಿಂತ ಹೆಚ್ಚಾಗಿ ಉಳಿತಾಯ ಆಗ್ತಾ ಇದೆ. 1,000ಕ್ಕಿಂತ ಹೆಚ್ಚಾಗಿ ಉಳಿತಾಯ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟು, ಅದು ಮೈಸೂರಿನಲ್ಲಿ ಚಾಲನೆ ಕೊಟ್ಟು ಆಗಸ್ಟ್ ತಿಂಗಳಿಂದ ಜಾರಿಗೆ ಬಂತು. ಆಗಸ್ಟ್ ತಿಂಗಳಿಂದ
ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕ್ಯಾಶ್, 2,000 ರೂಪಾಯಿ ಅವರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು 1,21,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ಅಪಹಾಸ್ಯ ಮಾಡೋದು ಬಿಜೆಪಿಯವರು. ಅತ್ತೆ ಸೊಸೆಗೆ ಜಗಳ ಹಾಕಿಬಿಟ್ರು ಬಿಜೆಪಿಯವರು ಅಂತ. ಅತ್ತೆ ಸೊಸೆಗೆ ಎಲ್ಲಾದ್ರೂ ಜಗಳ ಬಂದಿದೆಯಾ? ಅತ್ತೆ ಸೊಸೆಗೆ ಜಗಳ ಬಂದಿದೆಯಾ? ಬಂದಿಲ್ಲ. 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯುವ ನಿಧಿ 22-23 ಪಾಸ್ ಆಗಿರ್ತಕ್ಕಂಥವರು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಯಾಕಂತಂದ್ರೆ ಅವರು ಕೆಲಸಕ್ಕೆ ಅರ್ಜಿ ಹಾಕಲಿಕ್ಕೆ, ಓದ್ಕೊಳ್ಳಲಿಕ್ಕೆ, ಪುಸ್ತಕ ತಗೊಳ್ಳಿಕ್ಕೆ, ಪ್ರಯಾಣ ಮಾಡಲಿಕ್ಕೆ ಖರ್ಚು ವರ್ಷಕ್ಕೆ 36,000 ರೂಪಾಯಿ ಮತ್ತು 18,000 ರೂಪಾಯಿ ಇದನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಈಗ ಈ ಘೋಷಣೆಗಳನ್ನ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ. ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಹೇಳಿದಂತ ಮಾತು. ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಈಗ ನಾವೇನ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಆದ್ಮೇಲೆ ಅದೇ ಗ್ಯಾರಂಟಿಯನ್ನ ಅಪಹಾಸ್ಯ ಮಾಡಿದ ನರೇಂದ್ರ ಮೋದಿ ಅವರು ಕದ್ದು ಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ ಒಂದು ದಿನ ಅಪಹಾಸ್ಯ ಮಾಡಿ ಇನ್ನೊಂದು ದಿನ ಕದ್ದು ಮೋದಿ ಗ್ಯಾರಂಟಿ ಅಂತಿರಲ್ಲ. ನಾಚಿಕೆ ಆಗಲ್ಲ ನರೇಂದ್ರ ಮೋದಿ ಅವರಿಗೆ? ನಿಮ್ಗೆ ನಾಚಿಕೆ ಆಗಲ್ಲ? ಬಿಜೆಪಿಯವರು ಕರ್ನಾಟಕದ ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟುಬಿಟ್ಟು ಖಜಾನೆ ಖಾಲಿ ಆಗ್ಬಿಡ್ತು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಟ್ಟಿದ್ದಾವೆ. ನಾನು ಕೇಳ್ತೀನಿ, ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತೋಗಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 24-25 ಬಜೆಟ್ ನಲ್ಲಿ 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಇಟ್ಟಿದ್ದೇವೆ. ದಯಮಾಡಿ ನಮ್ಮ ಬಜೆಟ್ ಅನ್ನು ನೋಡ್ಬೇಕು. ನೀವು ನಮ್ಮ ಬಜೆಟ್ ನೋಡ್ಬೇಕು. 1,20,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ, 52,009 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ, 68,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ನೀರಾವರಿ, ರಸ್ತೆ ಮಾಡಲಿಕ್ಕೆ, ಬ್ರಿಡ್ಜ್ ಮಾಡಲಿಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯ ನೀರು ಕೊಡ್ಲಿಕ್ಕೆ, ನಗರಗಳಲ್ಲಿ ಕುಡಿಯ ನೀರು ಕೊಡ್ಲಿಕ್ಕೆ, ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೂಡ ಇಟ್ಟಿದ್ದೇವೆ. ಈಗೇನು ಹೇಳ್ತಾರೆ ಅಂತಂದ್ರೆ, ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಆಡ್ತಕ್ಕಂಥ ಮಾತುಗಳು, ನಾನು ನಿಮಗೆ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ 2028 ಮೇವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಮತ್ತೆ ನಮಗೆ ಆಶೀರ್ವಾದ ಮಾಡಿದ್ರೆ ಮುಂದೇನೂ ಕೂಡ ಮುಂದುವರಿಯುತ್ತವೆ.
ನಾವು ನುಡಿದಂತೆ ನಡೆದಿದ್ದೀವಿ. ನುಡಿದಂತೆ ನಡೆದಿದ್ದೀವಿ. ಯಾಕಂದ್ರೆ ಬಸವಾದಿ ಶರಣರು ನುಡಿದಂತೆ ನಡೆದಂತವರು. ಅವರ ಆದರ್ಶಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡೋದು, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡೋದು. ಸಾಂಸ್ಕೃತಿಕ ನಾಯಕ ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಯಾರು ಇವರು ಜಗದೀಶ್ ಶೆಟ್ಟರ್ ಮಾಡಿದ್ರ, ಬಿಜೆಪಿ ಯಾವಾಗಲೂ ಮಾಡಿದ್ರ ಇದನ್ನ. ಬಸವ ಕಲ್ಯಾಣದಲ್ಲಿ ಇವತ್ತು ಅನುಭವ ಮಂಟಪ ಅದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಕ್ರಮ ತಗೊಂಡವರು ಯಾರು? ಮತ್ತೆ ಇವರು ಬಸವರಾಜ ಯಡಿಯೂರಪ್ಪ ಮಾಡಿದ್ರ, ಏನ್ ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಏನಪ್ಪ ರಾಜಶೇಖರ್ ಪಾಟೀಲ್ ಯಾರು ಮಾಡಿದ್ರು? ಸಿದ್ದರಾಮಯ್ಯ ಮಾಡಿದ್ರು. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫೋಟೋ ಇಡಿಸಿದ್ದು, ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಬರೀ ಬಸವಣ್ಣವ್ರ ಪೂಜೆ ಮಾಡೋದ್ರಾಗಲ್ಲ. ಬಸವಣ್ಣ ಏನ್ ಹೇಳಿದ್ರು ಅದರಂತೆ ನಡೆದಾಗ ಮಾತ್ರ ಅವ್ರು ಯಾವ ದಾರಿನಲ್ಲಿ ನಡೆದಿದ್ರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಬಸವಣ್ಣವರಿಗೆ ನಾವು ಗೌರವ ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕು. ನಾವು ನುಡಿದಂತೆ ನಡೆದಿದ್ದೀವಿ. ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿದ್ದಾರ? 10 ವರ್ಷ ಪ್ರಧಾನಮಂತ್ರಿ ಆದ್ರು. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ ನಾಯಕರುಗಳು, ಬೇರೆ ಶ್ರೀಮಂತರುಗಳೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದಾರೆ ಕಪ್ಪು ಹಣ ತಗೊಂಡೋಗಿ. ಅದನ್ನು 100 ದಿನದಲ್ಲಿ ತಗೊಬಂದು ಎಲ್ಲರಿಗೂ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ. ನಿಮ್ಗೇನಾದ್ರು ಬಂತ 15 ಲಕ್ಷ? ಬಂತ 15 ಲಕ್ಷ? ಬಂದಿರ್ಬೇಕು ನೋಡ್ರಿ. ಬಂದಿಲ್ಲ. 15 ಲಕ್ಷ ಬರ್ತದೆ ಅಂತ ಹೇಳಿದ್ರು. 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಈ ದೇಶದ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಯಾರು ಹೇಳಿದ್ದು? ಮಿಸ್ಟರ್ ಮೋದಿ ಏನೆಲ್ಲ ಪಾಪ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸಿಗುತ್ತೆ ಅಂತೇಳಿ ಯುವಕರೆಲ್ಲ ಮೋದಿ ಅನ್ನಕ್ ಶುರು ಮಾಡಿದ್ರು. ಪಾಪ ಆ ಹುಡುಗರು ಹುಡುಗಿರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಹಾಗಂತ ಹೇಳಿ ಎಲ್ಲ ಯುವಕ ಯುವತಿಯರಿಗೆ ತಿರುಪತಿ ತಿಮ್ಮಪ್ಪನ 3 ನಾಮ ಹಾಕ್ಬಿಟ್ರು. ಮತ್ತೆ ಇನ್ನ ಅವ್ರಿಗೆ ಓಟ್ ಹಾಕ್ತೀರಾ? ರೈತರ ಆದಾಯ 2022ಕ್ಕೆ ದುಪ್ಪಟ್ಟು ಮಾಡ್ಬಿಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಬಂದ್ರೆ 2 ಲಕ್ಷ ಮಾಡ್ತೀನಿ. ಮಾಡಿದ್ರ? ರೈತರ ದುಪ್ಪಟ್ಟು ಆಯ್ತಾ? ರೈತರ ಖರ್ಚು ಜಾಸ್ತಿ ಆಯ್ತು ಹೊರತು ಆದಾಯ ದುಪ್ಪಟ್ಟು ಆಗಲಿಲ್ಲ. ಅದಕ್ಕೋಸ್ಕರ ರೈತರು ಹೋರಾಟ ಮಾಡ್ತಾರೆ ಕೆಲವು ತಿಂಗಳಿಂದ.
ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಎಂಎಸ್ಪಿಗೆ ಕಾನೂನು ಮಾಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕಾನೂನು ಮಾಡಿ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂದ್ರೂ ಕೂಡ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ರು, ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡ್ತೀವಿ, ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಅಂತಂದ್ರು. ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರ, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರ, ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿದ್ರ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಮಾಡಿದ್ರ, ಗೊಬ್ಬರದ ಬೆಲೆ ಕಡಿಮೆ ಮಾಡಿದ್ರ, ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಮಾಡಿದ್ರ? ಮಾಡಲಿಲ್ಲ. ಮತ್ತೆ ಯಾಕೆ ಹೇಳಿದ್ರಿ ನರೇಂದ್ರ ಮೋದಿಜಿ? ಯಾಕೆ ಹೇಳಿದ್ರಿ? ಅವರು ಹೇಳದಂತ ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ. 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು. 10 ವರ್ಷ. ನೀವ್ ಹೇಳಿ, ಈಗ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕಾ ಇಲ್ಲ ಕಾಂಗ್ರೆಸ್ ಓಟ್ ಹಾಕ್ಬೇಕಾ? ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕಾ ಆ ಕೂಬಾ ಗೆಲ್ಲಿಸ್ಬೇಕಾ? ಕೂಬಾ ಅವರು 10 ವರ್ಷಗಳಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ. ಒಂದಿನ ಕರ್ನಾಟಕಕ್ಕೆ ಆದಂತ ಅನ್ಯಾಯದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಅಂದ್ರೆ, ಮತ್ತೆ ನಿಮ್ ಪರವಾಗಿ ಮಾತಾಡದೆ ಹೋದ್ರೆ, ಕನ್ನಡಿಗರ ಪರವಾಗಿ ಮಾತಾಡದೆ ಹೋದ್ರೆ ಅಂತ್ಯವನ್ನ ಲೋಕಸಭೆ ಕಳಿಸಿ ಪ್ರಯೋಜನ ಏನು? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಯಾರು ನಿಮ್ ಪರವಾಗಿ ಮಾತಾಡ್ತಾರೆ. DK ಸುರೇಶ್ ಒಬ್ಬರೇ ಗೆದ್ದಿದ್ದು ನಮ್ಮ ಪಾರ್ಟಿಯಿಂದ. ಅವರೊಬ್ಬರೇ ಕರ್ನಾಟಕದ ರೈತರ ಬಗ್ಗೆ ಅನ್ಯಾಯ ಆಯ್ತು ಅಂತೇಳಿ ಹೇಳಿದವರು ಅವರೊಬ್ಬರೇನೆ ಹೊರತು ಬೇರೆ ಯಾರು ಕೂಡ ಒಂದು ಬಾಯಿ ಬಿಡ್ಲಿಲ್ಲ. ಬಿಜೆಪಿಯವರು 25 ಜನ ಆಗಿದ್ರು. ಇವ್ರನ್ನ ಸೋಲಿಸ್ಬೇಕು ಬೇಡ? ಕೂಬಾ ಸೋಲಿಸ್ಬೇಕು ಬೇಡ? ಏನ್ ಮಾಡಿದ್ದಾರೆ ಕೂಬಾ? 10 ವರ್ಷ ಲೋಕಸಭಾ ಸದಸ್ಯರಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಏನ್ ಮಾಡಿದ್ದಾರೆ? ದಯಮಾಡಿ ಈ ಸಾರಿ ಮನೆಗೆ ಕಳಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತದ್ದು ಹಣ ಕೊಡಲಿಲ್ಲ. ಬಜೆಟ್ ನಲ್ಲಿ ಹೇಳಿದ್ದಂತ 5300 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ, ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ 1 ವರ್ಷ ಮುಗಿದೋಯ್ತು, 1 ರೂಪಾಯಿ ಕೊಡ್ಲಿಲ್ಲ. ಕೂಬಾ ಮಾತಾಡಿದ್ರ? ನರೇಂದ್ರ ಮೋದಿ ಅವರ ಹತ್ರ ಮಾತಾಡಿದ್ರ? 25 ಜನ ಗೆಲ್ಸಿದ್ರಲ್ಲ ಕರ್ನಾಟಕದ ಜನ, ನಿಮ್ಗೆ 25 ಜನ ಲೋಕಸಭೆ ಕಳಿಸಿದ್ರಲ್ಲ. ನೀವು ಯಾರಾದ್ರೂ ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಂಡು, ಅಮಿತ್ ಶಾ ಹತ್ರ ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಕೊಡಿ, ಅನ್ಯಾಯ ಸರಿಪಡಿಸಿ ಅಂತ ಹೇಳಿ ಕೇಳಿದ್ರ? ನರೇಂದ್ರ ಮೋದಿ ಅವರ ಹತ್ರ ಇವರು ಯಾರು ಕೂಡ ಮಾತಾಡಕ್ಕೆ ಎದುರುತ್ತಾರೆ, ಗಡಗಡ ಗಡಗಡ ಅಂತ ನಡುತ್ತಾರೆ. ಇಂಥವ್ರನ್ನ ಕಳಿಸಿದಲ್ಲ ಲೋಕಸಭೆಗೆ. ಕರ್ನಾಟಕದಲ್ಲಿ ಭೀಕರವಾದ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿದ್ದಾವೆ. ಸುಮಾರು 48 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 35,000 ಕೋಟಿ ಬೆಳೆ ನಷ್ಟ ಆಗಿದೆ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿ ಕೊಟ್ಟು, ಯಾವ ತಿಂಗಳು? ಸೆಪ್ಟೆಂಬರ್ 2023 ಅಂದ್ರೆ 7 ತಿಂಗಳಾಯ್ತು. 18,172 ಕೋಟಿ ರೂಪಾಯಿಗಳನ್ನು ಕೇಳುವುದು. ಕೇಂದ್ರ ಸರ್ಕಾರ ತಡೆದು ಬಂತು, ವರದಿ ಕೊಟ್ಟರು. ಇವತ್ತವರೆಗೆ ಮೀಟಿಂಗೂ ಮಾಡಿಲ್ಲ, 1 ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಲ್ಲ. ಇದು ಅನ್ಯಾಯ ಅಲ್ವಾ?
ಕನ್ನಡಿಗರಿಗೆ ಆದಂತ ಅನ್ಯಾಯ ಅಲ್ವಾ? ಈ ಅನ್ಯಾಯ ಸರಿಪಡಿಸ್ತಕ್ಕಂಥವ್ರು ಯಾರು? ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಅವರನ್ನು ಕಳಿಸಿದೆ ದಿಲ್ಲಿಗೆ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿ ಅಂತ ಹೇಳಿ. ಅವ್ರು ಹೋಗಿ ಗ್ವಾಗರದ್ರು ಕೂಡ ಏನು ಕೊಡ್ಲಿಲ್ಲ. ಸ್ವತಃ ನಾನೇ ಹೋದೆ. ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. ಪ್ರಧಾನಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ವಿವರಿಸಿದೆ. ಹೇಳ್ರಿ ಸಂಬಂಧಪಟ್ಟವರಿಗೆ ಪರಿಹಾರ ಕೊಡಿಸ್ರಿ NDRF ನಿಂದ ಅಂತ ಹೇಳಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ತಕ್ಷಣ ಹೇಳ್ತೀನಿ, ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ 20ನೇ ತಾರೀಕು ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡೋದು ಅಮಿತ್ ಶಾ ಅವರನ್ನ. ಅಮಿತ್ ಶಾ ಅವರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಇನ್ನು 3 ದಿನದಲ್ಲಿ ಮೀಟಿಂಗ್ ಕರೆದಿದ್ದೀನಿ, ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಮೀಟಿಂಗು ಕರೀನಿಲ್ಲ, ₹1 ಕೊಡ್ಲಿಲ್ಲ. ಇವತ್ತಿನವರಿಗೆ ಮೀಟಿಂಗು ಕರೀನಿಲ್ಲ, ₹1 ಕೊಡ್ಲಿಲ್ಲ. ಇದು ದೊಡ್ಡ ಅನ್ಯಾಯ ಅಲ್ವಾ? ಇದು ಅನ್ಯಾಯ ಅಲ್ಲ? ಕರ್ನಾಟಕದಿಂದ 4,30,30,000 ಕೋಟಿ ತೆರಿಗೆ ಕಟ್ತೀವಿ ನಾವು. 4,30,30,000 ಕೋಟಿ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55,000 ಕೋಟಿ. ನಾವು 4,30,30,000 ಕೋಟಿ ಕೊಟ್ಟರೆ ನಮ್ಗೆ ವಾಪಸ್ ಬರೋದು 55,000 ಕೋಟಿ. ಇದು ನ್ಯಾಯನ? ₹1, ₹100 ತೆರಿಗೆ ನಾವು ಕಟ್ಟಿದ್ರೆ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಬರೀ ₹100. ಇದನ್ನು ಪ್ರತಿಭಟಿಸೋಸ್ಕರ ಡೆಲ್ಲಿಯಲ್ಲಿ ಹೋಗಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, ಎಲ್ಲ MLCಗಳು, ಎಲ್ಲ ಸಂಸದರು ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡೋದು. ಆದರೂ ಬಗ್ಲಿಲ್ಲ. ಈ ಚುನಾವಣೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ, ನಿಮ್ಗೊಂದು ಅವಕಾಶ ಸಿಕ್ಕಿದೆ. ಈ ರೀತಿ ಕನ್ನಡಿಗರಿಗೆ ಅನ್ಯಾಯ ಮಾಡತಕ್ಕಂಥ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ತಾವು ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡ್ತಿದೆಯಲ್ಲ? ಮಾಡ್ತಿದೆಯಲ್ಲ? ನಮಗೆ ನಿಮ್ಮ ವೋಟ್ ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ನರೇಂದ್ರ ಮೋದಿ ಅವರಿಗೆ ಯಾವ ಹಕ್ಕಿದೆ? ಯಾವ ಹಕ್ಕಿದೆ ನರೇಂದ್ರ ಮೋದಿ ಅವರಿಗೆ? ಇವರಿಗೆ ನಾಚಿಕೆ ಆಗಲ್ಲ? ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗದೆ ಯಾವಾಗ ಗೊತ್ತಾ? ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಪ್ರವಾಹ ಬಂದಿದ್ರ 2019ರಲ್ಲಿ ಭೀಕರವಾದ ಪ್ರವಾಹ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ. ಆಗ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರಲಿಲ್ಲ. ಇವತ್ತು ಭೀಕರವಾದ ಬರಗಾಲ. ಕನ್ನಡಿಗರ ಕಷ್ಟ ಸುಖ ಏನು, ಕರ್ನಾಟಕದ ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಇವತ್ತು ವೋಟ್ ಕೇಳಕ್ಕೋಸ್ಕರ ಬಂದಿರ್ತಾರೆ ಇಲ್ಲಿ ಕರ್ನಾಟಕಕ್ಕೆ. ಯಾವ ಮುಖ ವೋಟ್ ಕೇಳ್ತಾರೆ ಇವರು? ಹೇಳಿ ನೋಡೋಣ. ನಾವು ಸತ್ಯವನ್ನು ಜನರ ಮುಂದೆ ಹೇಳ್ತಾ ಇದ್ದೀವಿ. ನೀವು ನಮ್ಮ ಕಾರ್ಯಕರ್ತರು ಸತ್ಯವನ್ನು ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ. ಬರೀ ಸುಳ್ಳು. ಯಾಕಂದ್ರೆ ಬಿಜೆಪಿ ಇದೆಯಲ್ಲ, ಒಂಥರ ಫ್ಯಾಕ್ಟರಿ, ಸುಳ್ಳು ತಯಾರು ಮಾಡೋ ಫ್ಯಾಕ್ಟರಿ. ಅದು ಸುಳ್ಳು ತಯಾರು ಮಾಡೋ ಫ್ಯಾಕ್ಟರಿ. ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳೇ ಅವ್ರ ಮನೆ ದೇವರು. ಬೀದರ್ನಲ್ಲಿ
ಅನೇಕ ಜನ ಹಿಂದುಳಿದ ಜನ ಇದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮಹಿಳೆಯರಿದ್ದಾರೆ. ಇವರಿಗೆಲ್ಲ ನ್ಯಾಯ ಕೊಡಬೇಕು ಬೇಡ? ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಸಾರಿ AICC ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ನಾವು ಇಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟ ಮೇಲೆ ಅವರು ಕೂಡ 25 ಗ್ಯಾರಂಟಿಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 25 ಗ್ಯಾರಂಟಿಗಳು, ಅದರಲ್ಲಿ 5 ಗ್ಯಾರಂಟಿಗಳಿಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿ ಮಾಡಿದ್ದಾರೆ. 5 ಗ್ಯಾರಂಟಿಗಳಿಗೆ 1 ಲಕ್ಷ ವೇತನ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ. ಸಾಲ ಮನ್ನಾ, ಜಾತಿ ಗಣತಿ, ಪ್ರತಿ ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ, ನರೇಗಾದಲ್ಲಿ 1 ದಿನಕ್ಕೆ 400 ರೂಪಾಯಿ. ಎಲ್ಲ ನ್ಯಾಯಗಳನ್ನ ಇವತ್ತು ಘೋಷಣೆ ಮಾಡಿ ಸಹಿ ಮಾಡಿದ್ದಾರೆ. ನಾನು ಕೂಡ ಕರ್ನಾಟಕದಲ್ಲಿ ನಾನು DK ಶಿವಕುಮಾರ್ ಗ್ಯಾರಂಟಿಗಳಿಗೆ ಚೆಕ್ಗೆ ಸಹಿ ಹಾಕಿದ್ದು, ಮನೆ ಮನೆಗೆ ಹಂಚಿದ್ದು ಇವತ್ತು ನಾವು ಜಾರಿ ಮಾಡಿದ್ದೀವಿ. ಅದಕ್ಕೆ ಈ ರಾಜ್ಯದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು, ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಹೊರತು ಬಡವರು, ದಲಿತರು ಅವ್ರಿಗೆ ಯಾರಿಗೂ ಕೂಡ ಸಹಾಯ ಮಾಡಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮ ಸಂವಿಧಾನ ಮತ್ತು ಪ್ರಜಾಸತ್ತೆ ಎರಡೂ ಕೂಡ ಅಪಾಯದಲ್ಲಿದ್ದಾವೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಅವರೆಲ್ಲರೂ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು. ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಂವಿಧಾನ ರಕ್ಷಣೆ ಮಾಡಲೇಬೇಕು. ಬಿಜೆಪಿಯವರು ಏನಾದರೂ ಮಾಡಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಪ್ರಜಾಸತ್ತೆಯನ್ನು ಬದಲಾವಣೆ ಮಾಡಿ ಸರ್ವಾಧಿಕಾರವನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ಏನಾದ್ರು ಸಂವಿಧಾನ ಮುಟ್ಟಿದ್ರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದರಿಂದ ನೀವೆಲ್ಲ ನಮ್ಮ ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಬಡವರ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿ ಎಂತವರು ಹೆಸರು ಸಾಗರ್ ಖಂಡ್ರೆ ಹೆಸರಿನ ಮುಂದೆ ಬಟನ್ ಒತ್ತಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕ್ರಮ ಸಂಖ್ಯೆ ಚಿಹ್ನೆ ಅವರಿಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.